ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಿನ್ನೆಯಿಂದ ಒಂದು ಸುದ್ದಿ ಸಿಕ್ಕಾಬಟ್ಟೆ ಸದ್ದನ್ನು ಮಾಡ್ತಾ ಇದೆ. ನಾಟ್ ಓನ್ಲಿ ನಿನ್ನೆಯಿಂದ, ಜೆಟ್ಲ್ಯಾಗಲ್ಲಿ ಏನು ಕಾಟೇರ ಸಕ್ಸಸ್ನ ಒಂದು ಪಾರ್ಟಿ ನಡೆದಿತ್ತು, ಆ ಪಾರ್ಟಿ ಬೆಳಗಿನ ಜಾವದವರೆಗೂ ನಡೆದಿತ್ತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿದ್ದಂತಹ ಸೆಲೆಬ್ರಿಟಿಗಳು, ಅಲ್ಲಿದ್ದಂತಹ ಸಿಬ್ಬಂದಿಗಳು, ಅಲ್ಲಿದ್ದಂತಹ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಮೇಲೆ ಒಂದಷ್ಟು FIR ಫೈಲ್ ಆಗೋದ್ರ ಜೊತೆಗೆ ಅಲ್ಲಿದ್ದಂತಹ ಸೆಲೆಬ್ರಿಟಿಗಳಿಗೆ ನೋಟಿಸನ್ನು ಕೊಡಲಾಗಿತ್ತು. ಬೆಳಗಿನ ಜಾವ 5 ಗಂಟೆವರೆಗೂ ನೀವೆಲ್ಲ ಅಲ್ಲಿ ಇದ್ರೆ ಏನು ಮಾಡ್ತಿದ್ರಿ, ಯಾಕಿದ್ರಿ ಅನ್ನುವ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಪೊಲೀಸವರು ನೋಟಿಸ್ ಕೊಟ್ಟಿದ್ರು. ಅದರ ಸಲುವಾಗಿ ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ರಾಕ್ಲೈನ್ ವೆಂಕಟೇಶ್, ತರುಣ್ ಸುಧೀರ್, ಡಾಲಿ ಧನಂಜಯ್ ಅವರು, ಹೀಗೆ ಪ್ರತಿಯೊಬ್ಬರೂ ಕೂಡ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡೋದ್ರ ಮೂಲಕ, ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡೋದ್ರ ಮೂಲಕ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿ ಬಂದಿದ್ದಾರೆ. ಆದರೆ ಸುದ್ದಿ ಇದಲ್ಲ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡಿ ವಾಪಸ್ ಬಂದ ನಂತರ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಈ ನೋಟಿಸ್ಗೆ ಸಂಬಂಧಪಟ್ಟಂತೆ ಲಾಯರ್ ಒಬ್ಬರು ಮಾತಾಡಿದ್ದಂಥದ್ದನ್ನ ನಾನು ಗಮನಿಸಿದೆ. ಎಸ್, ಅವರು ಹೇಳಿದ ಅಷ್ಟು ಪಾಯಿಂಟ್ಗಳಲ್ಲಿ ಅರ್ಥ ಇದೆ, ಲಾಜಿಕ್ ಇದೆ ಅಂತ ನನಗನ್ನಿಸ್ತು. ಅದನ್ನು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಣ ಅಂತ ನಾನು ಇವತ್ತಿಲ್ಲಿ ಕೂತಿದ್ದೀನಿ. ಏನಪ್ಪ ಅಂತಂದರೆ, ಜೆಟ್ಲ್ಯಾಗಲ್ಲಿ ಒಂದು ಪಬ್, ಅದು ಎಲ್ಲಿ ಒರಾಯನ್ ಮಾಲ್ ಆಪೋಸಿಟ್ ಇರುವಂತಹ ಒಂದು ಜೆಟ್ಲ್ಯಾಗ್ ಪಬ್ ಅದು. ಆ ಪಬ್ನಲ್ಲಿ ಅವತ್ತು ಒರಾಯನ್ ಮಾಲ್ನಲ್ಲಿ ಒಂದು ಸಕ್ಸಸ್ ಅಂದರೆ ಸೆಲೆಬ್ರಿಟಿ ರೆಡ್ ಕಾರ್ಪೆಟ್ ಶೋ ಏನಿತ್ತು, ಆ ಶೋನ ಮುಗಿಸ್ಕೊಂಡಾದ್ಮೇಲೆ ಚಿತ್ರತಂಡ ಏನು ಅಲ್ಲಿ ನೆರೆದಿರುತ್ತೆ ಒರಾಯನ್ ಮಾಲ್ನಲ್ಲಿ, ಆ ಚಿತ್ರತಂಡ ಅಷ್ಟು ಆ ಒರಾಯನ್ ಮಾಲ್ನಿಂದ ಜೆಟ್ಲ್ಯಾಗ್ ಪಬ್ಗೆ ಬರ್ತಾರೆ. ಜೆಟ್ಲ್ಯಾಗ್ ಪಬ್ಗೆ ಬಂದು ಅಲ್ಲಿ ಕೇಕ್ನ ಕಟ್ ಮಾಡಿ ಅಲ್ಲೊಂದು ಸಕ್ಸಸ್ ಪಾರ್ಟಿನ ಆಯೋಜನೆ ಮಾಡಿರ್ತಾರೆ. ಹಾಗಾಗಿ ಚಿತ್ರತಂಡ, ಆಮೇಲೆ ದರ್ಶನ್ ಅವರಿಗೆ ಬೇಕಾದಂತಹ ಆತ್ಮೀಯರು, ನಿರ್ಮಾಪಕರಿಗೆ ಬೇಕಾದಂತಹ ಆತ್ಮೀಯರು ಎಲ್ಲರೂ ಕೂಡ ಅಲ್ಲಿ ಸೇರಿಕೊಂಡು ಒಂದು ಸಕ್ಸಸ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರಿಂದ ಅಲ್ಲಿ ಸೇರ್ಕೊಂಡಿರ್ತಾರೆ. ಸೊ ಅಲ್ಲಿ ಸೇರ್ಕೊಂಡಿದ್ದಂತಹ ಸಂದರ್ಭದಲ್ಲಿ ರಾತ್ರಿ 12 ಆಯಿತು, 1 ಆಯಿತು, 2 ಆಯಿತು, 3 ಆಯಿತು, ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಪಬ್ನಲ್ಲಿ ಸಪ್ಲೈ ಆಗಿದೆ. ಅಂದರೆ ಬಂದಿದ್ದಂತಹ ಸೆಲೆಬ್ರಿಟಿಗಳಿಗೆ ಒಂದು ಊಟ ಮತ್ತು ಡ್ರಿಂಕ್ಸ್ಗಳನ್ನು ಸಪ್ಲೈ ಮಾಡಲಾಗಿದೆ. ಇದು ಕಾನೂನಿಗೆ ವಿರೋಧ ಎನ್ನುವ ರೀತಿಯಲ್ಲಿ ಅದನ್ನು ಬಿಂಬಿಸಿ ಕೆಲವೊಬ್ಬರ ಮೇಲೆ FIRನ ದಾಖಲು ಮಾಡಿ ಅದರಲ್ಲಿ ಭಾಗವಹಿಸಿದ್ದಂತಹ ಸೆಲೆಬ್ರಿಟಿಗಳ ಅಷ್ಟೂ ಜನಕ್ಕೂ ನೋಟಿಸನ್ನು ಕೊಡುವುದರ ಮೂಲಕ ಈ ನೋಟಿಸ್ಗೆ ನೀವು ಉತ್ತರವನ್ನು ಕೊಡಬೇಕು ಅಂತ ಪೊಲೀಸ್ನವರು ಹೇಳಿದರು. ಈ ವಿಚಾರವಾಗಿ ಅಲ್ಲಿಯ ಅಂದರೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ನ ಪೊಲೀಸರೇಂದರೆ ಅವರಿಗೆ ಬೆಂಗಳೂರಿನ ಸಿಟಿ ಕಮಿಷನರ್ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ರು. ಏನಾಗಿದೆ ನೋಡಿ, CC ಕ್ಯಾಮ್ರಾ ಫುಟೇಜನ್ನು ಕೂಡ ಚೆಕ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಎಲ್ಲ ಸ್ಟೇಷನ್ಗೆ ಹೋಗಿ ತಮ್ಮ ಹೇಳಿಕೆಯನ್ನು ದಾಖಲಿಸಿ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದಾದಮೇಲೆ ಈಗ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಯಾಕೆ ದರ್ಶನ್ ಅವರನ್ನೇ ಯಾಕೆ ಪದೇ ಪದೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಕಾರಣ ಏನು? ದರ್ಶನ್ ಅವ್ರನ್ನ ಈ ರೀತಿ ಎಲ್ಲ ವಿಚಾರಕ್ಕೂ, ಈಗ ದರ್ಶನ್ ಅವರ ಮನೆಯಲ್ಲಿ ಯಾರೋ ಒಬ್ಬ ಕೆಲಸ ಮಾಡ್ತಿರೋನು ನಾಯಿ ಕರ್ಕೊಂಡು ರೋಡಿಗೆ ಹೋಗ್ತಾನೆ, ಆ ನಾಯಿ ಯಾರಿಗೋ ಕಚ್ಚಿದ್ರೆ ಅದಕ್ಕೂ ದರ್ಶನೇ ಕಾರಣ. ಇನ್ನೊಂದೇನೋ ಆ ರೋಡಲ್ಲಿ ಏನೋ ಆಗ್ತಾ ಇರುತ್ತೆ, ದರ್ಶನ್ ಫ್ಯಾನ್ಸ್ ಯಾರಿಗೋ ಏನೋ ಮಾಡ್ತಾರೆ ಅಥವಾ ಯಾರಿಗೋ ಬೈತಾರೆ ಅಂದರೆ ಅದಕ್ಕೂ ದರ್ಶನೇ ಕಾರಣ, ದರ್ಶನ್ನೇ ಹೇಳ್ಕೊಟ್ಟು ಮಾಡಿಸಿದ್ರೋ ಏನೋ ಅನ್ನೋ ರೀತಿ ಮಾತಾಡೋದು. ಈಗ ಜೆಟ್ಲ್ಯಾಗ್ ಪಬ್ನಲ್ಲಿ ಅಷ್ಟೆಲ್ಲ ಜನ ಇದ್ರು ಕೂಡ ಮೇನ್ ನಮಗೆ ಕಾಣ ಸಿಕ್ಕಿದ್ದು ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಲ್ಲಿದ್ರು. ಎಲ್ಲದಕ್ಕೂ ಈ ತರ ಪ್ರತಿಯೊಂದು ವಿಚಾರಕ್ಕೂ ದರ್ಶನ್ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ? ನಾಯಿಗೇನು ದರ್ಶನ್ ಅವ್ರು ಹೇಳ್ಕೊಟ್ಟಿದ್ರ ಹೋಗಿ ಅವ್ರಿಗೆ ಕಚ್ಚು ಅಂತ? ಜೆಟ್ಲ್ಯಾಗ್ ಪಬ್ನವ್ರಿಗೆ ದರ್ಶನ್ ಅವ್ರು ಹೇಳ್ಕೊಟ್ಟಿದ್ರ ಬೆಳಗಿನ ಜಾವ 5 ಗಂಟೆವರೆಗೂ ಓಪನ್ ಮಾಡಿ ಇಲ್ಲಿ ಸರ್ವಿಸ್ ಕೊಡಿ ಅಂತ? ಈ ತರಹ ಸಾಕಷ್ಟು ಪ್ರಶ್ನೆಗಳನ್ನು ದರ್ಶನ್ ಅವರ ಅಭಿಮಾನಿಗಳು, ಸಾರ್ವಜನಿಕರು ಈಗ ಕೇಳ್ತಾ ಇರುವಂಥದ್ದು ನಾವು ಎಲ್ಲ ಕಡೆ ಗಮನಿಸ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಒಬ್ಬರು ಮಾತಾಡ್ದಂಗೆ, ಮಧ್ಯರಾತ್ರಿ 1 ಗಂಟೆಯ ನಂತರ ಒಂದು ಸರ್ವ್ ಮಾಡೋದು ನಿಷಿದ್ಧ, ಯಾರಿಗೂ ಸರ್ವ್ ಮಾಡಬಾರ್ದು, ಪಬ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಒಂದು ರೂಲ್ ಇದೆ. ಆ ರೂಲನ್ನು ಜೆಟ್ಲ್ಯಾಗ್ ಪಬ್ನವರು ಬ್ರೇಕ್ ಮಾಡಿದ್ದಾರೆ ಅನ್ನೋದು ಈ ವಿಚಾರದಲ್ಲಿ ಇರುವಂತಹ ಆರೋಪ. ಓಕೆ, ಫೈನ್. ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಯಾವ ಬಾರ್ಗಳು, ಪಬ್ಗಳು, ಹೋಟೆಲ್ಗಳು ಇವತ್ತವರೆಗೂ ಓಪನ್ ಆಗಿಲ್ವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಎಷ್ಟು ಬಾರ್ಗಳು ಓಪನ್ ಇರುತ್ತೆ, ಎಷ್ಟು ಪಬ್ಗಳು ಓಪನ್ ಇರುತ್ತೆ, ಎಷ್ಟು ಹೋಟೆಲ್ಗಳು ಓಪನ್ ಇರುತ್ತೆ? ಅದರಲ್ಲೂ ಎಂಪೈರ್ನಂತಹ ಹೋಟೆಲ್ಗಳು ಬೆಳಗಿನ ಜಾವದವರೆಗೂ ಓಪನ್ ಇರೋದನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಕೂಡ ಅಲ್ಲೋಗಿ ಊಟ ತಿಂಡಿ ಏನು ಬೇಕು ಮಾಡ್ಕೊಂಡು ಮನೆಗೆ ಕೂಡ ಹೋಗಿದ್ದೀವಿ. ಹಾಗಾದ್ರೆ ಮಧ್ಯರಾತ್ರಿ 1 ಗಂಟೆಯ ನಂತರ ಓಪನ್ ಇರುವ ಎಲ್ಲ ಬಾರ್ಗಳ ಮೇಲೂ ರೈಡ್ ಆಗಬೇಕು, ಎಲ್ಲ ಪಬ್ಗಳ ಮೇಲೂ ರೈಡ್ ಆಗಬೇಕು, ಎಲ್ಲ ಹೋಟೆಲ್ಗಳ ಮೇಲೂ ಕೂಡ ರೈಡ್ ಆಗಬೇಕು ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ
ನಾಟ್ ಓನ್ಲಿ ಜೆಟ್ಲಾಗ್ ಪಬ್ ಮಾತ್ರ 1 ಗಂಟೆ ಮೇಲೆ ಓಪನ್ ಮಾಡಿ ಸರ್ವ್ ಮಾಡಿದ ತಕ್ಷಣ ಅದಂಗೆ ತಪ್ಪಾಗ್ಬಿಡುತ್ತೆ. ಬೇರೆಯವರೆಲ್ಲ ಮಾಡಿದ್ರೆ ಸರಿ, ಜೆಟ್ಲಾಗ್ ಪಬ್ ಅವ್ರು ಮಾಡಿದ್ರೆ ಅದು ತಪ್ಪು ಅನ್ನೋದಾದ್ರೆ ಬೇರೆಯವ್ರಿಗೂ ಅವಕಾಶ ಕೊಡಬೇಡಿ. ಕಾನೂನು ಎಲ್ಲರಿಗೂ ಒಂದೇ ತರ ಇರಬೇಕು. ಜೆಟ್ಲಾಗ್ ಪಬ್ ಅಲ್ಲಿ ದರ್ಶನ್ ಅವ್ರು ಇದ್ರು ಅನ್ನೋ ಕಾರಣಕ್ಕೇನೆ ಈ ವಿಷಯವನ್ನ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಒಂದು ಕಾಂಟ್ರವರ್ಸಿ ಮಾಡ್ಲಾಯ್ತಾ ಅನ್ನೋದು ಎಲ್ಲರನ್ನು ಕಾಡ್ತಿರೋ ಪ್ರಶ್ನೆ. ಈಗ ಎಂಪೈರು, ಈಗ ನಮ್ಮನೆ ಹತ್ರನೂ ಒಂದು ಎಂಪೈರ್ ಇದೆ ಕನಕಪುರ ರೋಡಲ್ಲಿ. ಆ ಎಂಪೈರು ಮಧ್ಯರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಓಪನ್ ಇರುತ್ತೆ. ಅಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ, ಬರ್ತಿರ್ತಾರೆ, ಊಟ ಮಾಡ್ಕೊಂತಿರ್ತಾರೆ, ಹೋಗ್ತಿರ್ತಾರೆ. ಹಂಗಂದ್ರೆ 1 ಗಂಟೆಯ ನಂತರ ಎಂಪೈರ್ನಲ್ಲಿ ಯಾರೆಲ್ಲ ಊಟ ಮಾಡಿದ್ರು ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಅವರೆಲ್ಲರಿಗೂ ಒಂದು ನೋಟಿಸ್ ಕೊಟ್ಟು ಅವರೆಲ್ಲರನ್ನೂ ಸ್ಟೇಷನ್ಗೆ ಕರ್ಕೊಂಬಂದು ಒಂದು ಲಿಖಿತ ರೂಪದ ಹೇಳಿಕೆಯನ್ನ ಪಡೆದುಕೊಳ್ಳೋಕೆ ಸಾಧ್ಯ ಇದೆಯಾ? ಈ ರೀತಿ ಮಾಡ್ತಾ ಹೋದ್ರೆ ಪೊಲೀಸ್ನವರು ಎಷ್ಟು ಜನ ಮಧ್ಯರಾತ್ರಿ 1 ಗಂಟೆ ಮೇಲೆ ಊಟ ಮಾಡಿದವ್ರನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಹೇಳಿಕೆಗಳನ್ನ ತಗೊಳಕಾಗತ್ತೆ? ಸಾವಿರಾರು ಜನ ಆ ಥರ ಸ್ಟೇಷನ್ಗೆ ಬರಬೇಕಾಗತ್ತೆ. ಸಾವಿರಾರು ಜನ ಆ ಥರ ದರ್ಶನ್ ಅವ್ರು ನಿನ್ನೆ ಏನು ಹೇಳಿಕೆಯನ್ನ ದಾಖಲಿಸಿದ್ರು ಆ ಥರ ಹೇಳಿಕೆಯನ್ನ ದಾಖಲಿಸಬೇಕಾಗತ್ತೆ. ಇದು ಲಾಜಿಕಲಿ ಯಾರಿಗೂ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇನ್ನು ರೂಲ್ಸ್ನಲ್ಲಿ ಇರೋ ಪ್ರಕಾರ 1 ಗಂಟೆಯ ನಂತರ ಯಾರಿಗೂ ಸರ್ವ್ ಮಾಡೋ ಹಾಗಿಲ್ಲ. ಓಕೆ, ಆ ರೂಲ್ಸ್ನ ಒಪ್ಕೊಳ್ಳೋಣ. ಯಾರಿಗೂ ಸರ್ವ್ ಮಾಡೋ ಹಾಗಿಲ್ಲ. ಬಿಸ್ನೆಸ್ ಪರ್ಪಸ್ಗೆ ಯಾವುದೇ ರೀತಿ ಪಬ್ಗಳನ್ನಾಗಲಿ ಬಾರ್ಗಳನ್ನಾಗಲಿ ಓಪನ್ ಮಾಡಿ ಇಟ್ಕೊಳ್ಳೋ ಹಾಗಿಲ್ಲ. ಈ ರೀತಿ ರೂಲ್ಸ್ ಇರೋದು ಓಕೆ, ಫೈನ್, ಒಪ್ಕೊಳ್ಳೋಣ. ಈಗ ನನ್ನದೇ ಒಂದು ಹೋಟ್ಲು, ಫಾರ್ ಎಕ್ಸಾಂಪಲ್ ನಾನೇ ಒಂದು ಹೋಟ್ಲು ನಡೆಸ್ತಾ ಇದ್ದೀನಿ. ಮಧ್ಯರಾತ್ರಿ 1 ಗಂಟೆ ಆಗೋಯ್ತು. ಓಕೆನಾ? ಈಗ ನನ್ನ ಹೆಂಡತಿ ಮಕ್ಕಳು ಎಲ್ಲ ಊರಿಂದ ಎಲ್ಲ ಹೋಗಿದ್ದಾರೆ, ಆಗಿನ್ನೂ ಬಂದಿದ್ದಾರೆ, ಮನೆಗೆ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮದೇ ಒಂದು ಹೋಟ್ಲಿದೆ. ಆ ಹೋಟ್ಲ್ನಲ್ಲಿ ನಾನು ಊಟ ಕೂಡ ಇದೆ. 1 ಗಂಟೆ ಆಗಿದೆ ಅನ್ನೋ ಕಾರಣಕ್ಕೆ ಆ ಹೋಟ್ಲಲ್ಲಿ ಊಟ ಮಾಡಬೇಕಾ ನಾನು ಮಾಡಬಾರ್ದಾ? ನನ್ನದೇ ಹೋಟ್ಲು, ನನ್ನದೇ ಹೋಟೆಲ್ಲು. ಆ ಹೋಟೆಲ್ನಲ್ಲಿ ಊಟ ಇದೆ. ನನ್ನ ಹೆಂಡತಿ ಮಕ್ಕಳು ನನ್ನ ಫ್ಯಾಮಿಲಿ ಎಲ್ಲ ಊರಿಂದ ಬಂದಿದ್ದಾರೆ, ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಟೈಮ್ ಇಲ್ಲ, ಮಧ್ಯರಾತ್ರಿ 1 ಗಂಟೆ ಆಗೋಗ್ಬಿಟ್ಟಿದೆ. ಹೋಟೆಲಲ್ಲಿರುವ ಊಟನ ನನ್ನ ಹೆಂಡತಿ ಮಕ್ಕಳು ನನ್ನ ಫ್ಯಾಮಿಲಿ ಕೊಡಬೇಕಾ? ಅಥವಾ 1 ಗಂಟೆ ಆಗೋಗಿದ್ಯಪ್ಪ, ನಾವಿನ್ನು ಊಟ ಮಾಡಿದ್ರೆ ಕೇಸ್ ಹಾಕ್ಬಿಡ್ತಾರೆ ಪೊಲೀಸವರು ಅಂತ ಹೆದರ್ಕೊಂಡು ನಾವು ಊಟ ಇದ್ರೂ ಕೂಡ ಉಪವಾಸ ಮಾಡ್ಕೋಬೇಕಾ? ಜೆಟ್ಲಾಗ್ ಪಬ್ನ ಓನರು ಆಡಳಿತ ಮಂಡಳಿ ಹೇಳಿರೋದು ಇದನ್ನೇ. ನಾವು ಏನು ಸಕ್ಸಸ್ ಪಾರ್ಟಿ ಅಂತ ಮಾಡ್ತಾ ಇದ್ವಿ, ಆ ಪಾರ್ಟಿ ಮುಗೀತು. ಏನು ರೂಲ್ಸ್ ಇದೆ ಆ ರೂಲ್ಸ್ ಒಳಗಡೆ ಮುಗಿಸಿದೀವಿ. 1 ಗಂಟೆವರೆಗೂ ಸೆಲೆಬ್ರಿಟಿಗಳನ್ನ ಬಿಟ್ಟು ಇನ್ನೊಂದಷ್ಟು ಜನ ಕಸ್ಟಮರ್ಗಳು ಕೂಡ ಅಲ್ಲಿದ್ರು. ಅವರು ಎಲ್ಲರನ್ನೂ ಹೊರಗೆ ಕಳುಹಿಸಿ 1 ಗಂಟೆಯ ನಂತರ ನಾನು ಅಂದರೆ ಜೆಟ್ಲಾಗ್ನ ಓನರ್ ಆಡಳಿತ ಮಂಡಳಿ ಏನಿದೆ ಅವರಿಗೆ ಬೇಕಾದಂತಹ ಆತ್ಮೀಯರನ್ನ ಮಾತ್ರ ಅಲ್ಲಿ ಕೂರಿಸ್ಕೊಂಡು ಒಂದು ಊಟವನ್ನ ಮಾಡಲಾಗಿದೆ ಅನ್ನುವ ಸ್ಟೇಟ್ಮೆಂಟ್ ಅನ್ನ ಜೆಟ್ಲಾಗ್ ಪಬ್ ಅವರು ಕೊಟ್ಟಿದ್ದಾರೆ. ಇದು ವ್ಯಾವಹಾರಿಕ ದೃಷ್ಟಿಕೋನ ಆಗೋದಿಲ್ಲ. ನೀನು ಪಬ್ನ ಓಪನ್ ಮಾಡಿ 1 ಗಂಟೆಯ ನಂತರ ವ್ಯಾವಹಾರಿಕ ದೃಷ್ಟಿಯಿಂದ ಯಾರಿಗಾದ್ರೂ ಫುಡ್ ಸಪ್ಲೈ ಮಾಡ್ತೀಯಾ, ಯಾರಿಗಾದ್ರೂ ಡ್ರಿಂಕ್ ಸಪ್ಲೈ ಮಾಡ್ತೀಯಾ ಅಂದರೆ ಅದು ಕಾನೂನಿಗೆ ರೂಲ್ಸ್ಗೆ ವಿರುದ್ಧ ಅಂತ ಹೇಳ್ಬೋದು. ಆದರೆ ಇಡೀ ಪಬ್ಬನ್ನ ಕ್ಲೋಸ್ ಮಾಡಿ ಪಬ್ ಒಳಗಡೆ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಮಾತ್ರ ಕೂತ್ಕೊಂಡು ಯಾವುದೇ ವ್ಯಾವಹಾರಿಕ ದೃಷ್ಟಿಕೋನ ಅದರಲ್ಲಿ ಇಲ್ಲದೆ ಅವರಿಗೆ ಊಟನ ಸಪ್ಲೈ ಮಾಡಿದಾಗ ಅದು ತಪ್ಪು ಹೆಂಗಾಗತ್ತೆ? ಇವನ್ ದರ್ಶನ್ ಅವರು ಕೂಡ ಸ್ಟೇಟ್ಮೆಂಟ್ನಲ್ಲಿ ಅದನ್ನೇ ಹೇಳಿರುವಂಥದ್ದು, ನಾನು ಊಟ ಮಾಡಿಕೊಂಡು ಹೊರಟಿದ್ದೆ, ನಾನು ಯಾವುದೇ ರೀತಿಯಲ್ಲಿ ಡ್ರಿಂಕ್ಸ್ನ ನಾನು ಮಾಡಿಲ್ಲ ಅಂತ. ಸೊ ಹೀಗಿರುವಾಗ ಅವರನ್ನು ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋದೇ ಎಲ್ಲರಿಗೂ ಮೂಡ್ತಾ ಇರುವ ಕ್ವಶನ್ ಮಾರ್ಕ್. ಈ ಥರ ಪದೇ ಪದೇ ಚಿಕ್ಕ ಪುಟ್ಟ ವಿಚಾರಕ್ಕೆ ಅವರಿಗೆ ಅದ್ರ ಕಡೆ ಗಮನ ಇರುತ್ತೋ, ಅದು ಅವ್ರ ಗಮನಕ್ಕೆ ಬಂದಿರುತ್ತೋ ಇಲ್ವೋ, ಅಥವಾ ಅವ್ರಿಗೆ ಆ ವಿಚಾರಗಳು ಬೇಕಾಗೇ ಇರೋದಿಲ್ಲ. ಆ ಥರ ವಿಚಾರಗಳಲ್ಲೂ ಕೂಡ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಪದೇ ಪದೇ ಈ ಥರ ಯಾಕೆ ಕೇಸ್ಗಳನ್ನು ಹಾಕ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಪದೇ ಪದೇ ಕರ್ಸ್ಕೊತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪುಗಳನ್ನ ಮರುಕಳಿಸದೆ ಇರೋ ರೀತಿ ಪೊಲೀಸರು ನೋಡ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯನಿಗೆ ಒಂದು ನ್ಯಾಯವಲ್ಲ, ಸೆಲೆಬ್ರಿಟಿಗೆ ಒಂದು ನ್ಯಾಯವಲ್ಲ ಅನ್ನೋದನ್ನ ನಾವು ಈ ಹಿಂದಿನಿಂದೇನೂ ಪ್ರತಿಪಾದಿಸ್ಕೊಂಡು ಬಂದಿದ್ದೀವಿ. ಈಗ ಸೆಲೆಬ್ರಿಟಿಗಳ ಮೇಲೆ ಏನಾದ್ರು ತಪ್ಪು ಮಾಡಿದಾಗ ಕ್ರಮ ಕೈಗೊಂಡಿಲ್ಲ ಅಂತಂದಾಗ ನಾವು ಹೆಂಗೆ ಕೇಳ್ತೀವಿ, ಓ ನಮ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯನ ಅಂತ. ಅದೇ ತರ ಪದೇ ಪದೇ ಇಲ್ಲಸಲ್ಲದ ವಿಷಯಕ್ಕೆ ತಾನು ಮಾಡಿರದ ತಪ್ಪಿಗೆ ಒಬ್ಬ ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ಪದೇ ಪದೇ ಟಾರ್ಗೆಟ್ ಆಗ್ತಾರೆ ಅಂತಂದ್ರೆ ಇಲ್ಲೂ ಕೂಡ ನಾವು ಅದೇ ಪ್ರಶ್ನೆನ ಕೇಳಬೇಕಾಗತ್ತೆ. ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ತಾನೇ ಕಾಂಟ್ರವರ್ಸಿ ಮಾಡ್ತಿದ್ದೀರಾ? ಇದೇ ಜಾಗದಲ್ಲಿ ಒಬ್ಬ ಕಾಮನ್ ಮ್ಯಾನ್ ಇದ್ದಿದ್ರೆ ನೀವು ಕಾಂಟ್ರವರ್ಸಿ ಮಾಡ್ತಾ ಇದ್ರಾ, ನೀವು ಟಾರ್ಗೆಟ್ ಮಾಡ್ತಾ ಇದ್ರಾ? ನೋ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.